ನನ್ನ ಜೊತೆ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಓರ್ವ ವಿಶೇಷ ವ್ಯಕ್ತಿ ಇದ್ದಾರೆ. JDS ಮತ್ತು BSP ಅಲಯನ್ಸ್ ಅನ್ನ ಮೊಟ್ಟ ಮೊದಲು ವಿರೋಧ ಮಾಡಿದವನು ನಾನು. ಆ ಹಿನ್ನೆಲೆಯಲ್ಲಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ನೀನಿರೋದು ಬೇಡ, ರಾಜೀನಾಮೆ ಕೊಡೋನು. ನೆಕ್ಸ್ಟ್ ಡೇನೆ ನನ್ನ ಸದಸ್ಯತ್ವವನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಮಾಡಿದ್ದಾರೆ. ದೇವೇಗೌಡರು ಸ್ಪೀಕರ್ ಮೇಲೆ ಒತ್ತಡ ಮಾಡಿದ್ದಾರೆ. 15 ಇಯರ್ಸ್ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದ್ದೇನೆ. ಓಕೆ, ಅಲ್ಲ ಕೆಲವರೆಲ್ಲ ಹೇಳ್ತಾರೆ ಬಿಜೆಪಿ ಗರ್ಭಗುಡಿಗೆ ಬಿಟ್ಕೊಳ್ಳೋದೇ ಇಲ್ಲ ಹಿಂದುಳಿದ ವರ್ಗಗಳ ನಾಯಕರನ್ನ. ನಾನು BSP ನಲ್ಲಿದ್ದಾಗ ನನಗೂ ಹಂಗೆ ಅನಿಸ್ತಿತ್ತು, ಅದೊಂದು ಗರ್ಭಗುಡಿ ಇದೆ ಅಂತ. ಗರ್ಭಗುಡಿ ಎಲ್ಲೂ ಕಾಣಿಸ್ಲಿಲ್ಲ ನನಗೆ. ಇಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್, ತಪ್ಪು ಗ್ರಹಿಕೆ. ಈಗ ರಸ್ತೆ ಗುಂಡಿಗಳ ವಿಚಾರಕ್ಕೆ ಬರೋದಾದ್ರೆ, ನನಗೆ DK ಶಿವಕುಮಾರ್ ಅವರ ಮಾತು ಕೇಳಿದಾಗ ಎಷ್ಟು ಇಮ್ಮೆಚ್ಯೂರ್ಡ್ ಮಾತು ಅದು ಅಂತ ಅನಿಸ್ತಾ ಇದೆ. ಆಡಳಿತ ಪಕ್ಷದ ಧ್ವನಿ ಇದೆಯಲ್ಲ, ಅದು ಆಡಳಿತದ ಧ್ವನಿ. ಸರಿಯಾಗಿ ಆಡಳಿತ ಮಾಡಿ ಅಂದ್ರೆ ನೀವು ಮಾಡಿದ್ರಾ ಅಂತ ಕೇಳೋದು ಉತ್ತರನ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲ, ಇದು ಗಾರ್ಬೇಜ್ ಬೆಂಗಳೂರು ಆಗಿದೆ. ಸಿದ್ದರಾಮಯ್ಯ ಅವರು ಅದನ್ನ ಹೇಳಿದ್ರು. ಹಿಂದೆ ಬೊಮ್ಮಾಯಿ ಅವರು ಇದ್ದಂತ ಸಂದರ್ಭದಲ್ಲಿ ಬೆಂಗಳೂರು ಮುಳುಗಿತ್ತು, ಅವಾಗಲೂ ಗುಂಡಿ ಇದ್ವು. ಸೊ ವಾಟ್ ಈ ಕ್ರಿಶ್ಚಿಯನ್ ಅನ್ನೋ ಪದವನ್ನು ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಒಪ್ಕೊಳ್ತೀರಾ? ಇಲ್ಲ, ಗ್ಯಾರಂಟಿಗಳಿಗೆ ಹಿಂದುಳಿದವ್ರಿಗೇನೆ ಜಾಸ್ತಿ ಅನುಕೂಲ ಆಗುತ್ತೆ, ಹಾಗಾಗಿನೇ ಕೊಡ್ತಾ ಇದ್ದೀವಿ. ಒಕ್ಕಲಿಗ ಹೆಣ್ಮಕ್ಳಿಗೆ, ಕುರುಬ ಹೆಣ್ಮಕ್ಳಿಗೆ 2,000 ಕೊಡ್ತೀರಲ್ಲ, ದಲಿತ ಹೆಣ್ಮಕ್ಳಿಗೆ 4,000 ಕೊಡಿ. ಸೊ ನಿಮ್ಮ ಪವರ್ ಮ್ಯಾನೇಜ್ಮೆಂಟ್ಗೆ ರಾಜ್ಯನ ಬಲಿ ಕೊಡ್ತೀರಾ? ಇದು ಇನ್ ಬ್ರೀಫ್ ನನ್ನ ಪೊಲಿಟಿಕಲ್ ಜರ್ನಿ.